ಇಂಥ ಸಿನಿಮಾ ಕನ್ನಡದಲ್ಲಿ ಏನಾದರೂ ಬಂದಿದ್ರೆ ಇಂಡಸ್ಟ್ರಿ ಹಿಟ್ ಆಗಿರ್ತಿತ್ತು. ಮತ್ತೊಂದು ಫೇಸ್ ಕ್ಯಾಮ್ ರಿವ್ಯೂಗೆ ಸ್ವಾಗತ. ಸ್ಪೀಡ್ ಸ್ವಲ್ಪ ಕಮ್ಮಿ ಅನಿಸಿದ್ರೆ 1.25x ಜಾಸ್ತಿ ಮಾಡಿಕೊಂಡು ನೋಡಿ. ಸೊ ಅಜ್ಜ ಅಜ್ಜಿ ಮೊಮ್ಮಗ ಇವ್ರುಗಳ ಕತೆ ಇದು. ಮೊಮ್ಮಗ ಅಜ್ಜನನ್ನು ಹುಡ್ಕೊಂಡು ಹೋಗ್ತಾನೆ. ಯಾಕೆ, ಏನಾಗಿತ್ತು, ಅಜ್ಜಿ ಏನಾದ್ಲು, ಹುಡ್ಕೊಂಡು ಬರೋಕ್ಕೆ ಹೋದ ಮೊಮ್ಮಗ ಏನಾದ ಅನ್ನೋದೇ ದಿ ರಾಜಾ ಸಾಬ್. ಯಸ್, ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ ದಿ ರಾಜಾ ಸಾಬ್, ಡೈರೆಕ್ಟೆಡ್ ಬೈ ಮಾರುತಿ, ಸ್ಟಾರಿಂಗ್ ಪ್ರಭಾಸ್ ಆ್ಯಂಡ್ ಮೂರು ಜನ ಹೀರೋಯಿನ್ ಇನ್ ಲೀಡ್ ರೋಲ್. ಪೇಯ್ಡ್ ಪ್ರೀಮಿಯರ್ ಇತ್ತು, ಸಿನಿಮಾ ನೋಡ್ಕೊಂಡು ಬಂದು ಜಸ್ಟ್ ಇವಾಗ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ, ಸಿನಿಮಾದಲ್ಲಿ ನಂಗೇನು ಇಷ್ಟ ಆಯಿತು, ನಂಗೇನು ಕಷ್ಟ ಆಯಿತು ಅಂತ ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡುವ. ಆದರೆ ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ ವೀಡಿಯೋನ ಫುಲ್ ನೋಡಿ, ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದ್ದು ಅಂತ ಏನಿಲ್ಲ, ಓಕೆ ಅಂತ ಅನಿಸಿದ್ದು ಅಂತಂದರೆ ಇದರ ಕೋರ್ ಐಡಿಯಾ ಸ್ವಲ್ಪ ಚೆನ್ನಾಗಿದೆ ಅಂತ ಅನ್ನಿಸ್ತು. ಅಂದರೆ ಮೊಮ್ಮಗ ಅಜ್ಜನನ್ನು ಹುಡ್ಕೊಂಡು ಹೋಗೋದು, ಆ್ಯಂಡ್ ಅಜ್ಜ ಒಬ್ಬ ಮಂತ್ರವಾದಿ, ಹ್ಯಾಲುಸಿನೇಷನ್ ಮಾಡೋದು, ಇಲ್ಯೂಷನ್ ಕ್ರಿಯೇಟ್ ಮಾಡೋದು. ಸೊ ಈ ಥರದ ಎಲಿಮೆಂಟ್ಗಳನ್ನು ಬಳಸ್ಕೊಂಡಿದ್ದಾರೆ. ಆ್ಯಂಡ್ ಅದು ಪ್ರೀ ಕ್ಲೈಮ್ಯಾಕ್ಸಲ್ಲಿ ಸ್ವಲ್ಪ ವರ್ಕ್ ಆಗುತ್ತೆ. ಆ್ಯಂಡ್ ಅದಕ್ಕೆ ಮೇಜರ್ ಕಾಂಟ್ರಿಬ್ಯೂಷನ್ ಅಂತ ಬಂದ್ಬಿಟ್ಟು ಪ್ರಭಾಸ್ ಅವರ ಎನರ್ಜಿ ಅಂತ ಹೇಳ್ಬೋದು. ಬರೀ ಅಲ್ಲಷ್ಟೇ ಅಲ್ಲ, ಇಡೀ ಸಿನಿಮಾದಲ್ಲಿ ಪ್ರಭಾಸ್ ಅವರ ಎನರ್ಜಿ ಸಿಕ್ಕಾಪಟ್ಟೆ ಚೆನ್ನಾಗಿ ವರ್ಕೌಟ್ ಆಗಿದೆ. ಅಂದರೆ ರೀಸೆಂಟ್ ಟೈಮ್ಸಲ್ಲಿ ನಾವು ಡಾರ್ಲಿಂಗ್ ಪ್ರಭಾಸ್ನ ಮಿಸ್ ಮಾಡ್ಕೋತಾ ಇದ್ವಿ. ಇಲ್ಲಿ ಡಾರ್ಲಿಂಗ್ ಪ್ರಭಾಸ್ ರೇಂಜ್ಗೇನಿಲ್ಲ, ಬಟ್ ಓಕೆ, ಅವರ ಸ್ವಲ್ಪ ವಿಂಟೇಜ್ ವೈಬ್ಸ್ ಇಲ್ಲಿ ಕಾಣಿಸುತ್ತೆ. ಆ ಫನಿ ಡೈಲಾಗ್ ಡೆಲಿವರಿ, ಆ ಬಾಡಿ ಲ್ಯಾಂಗ್ವೇಜ್ಗಳು, ಅದು ಇಲ್ಲಿ ನಮಗೆ ನೋಡೋಕ್ಕೆ ಸಿಗುತ್ತೆ. ಆ್ಯಂಡ್ ಅವು ಸ್ವಲ್ಪ ಚೆನ್ನಾಗಿ ವರ್ಕ್ ಆದವು. ಥಿಯೇಟ್ರಲ್ಲಿ ನಗುನ ಬರ್ಸಿದ್ವು, ಚೆನ್ನಾಗಿ ಲ್ಯಾಂಡ್ ಆಯಿತು ಅಂತ ಹೇಳ್ತೀನಿ. ಇನ್ನು ಅದು ಬಿಟ್ಟರೆ ಮಾಡಬೇಕಮ್ಮ ಅನ್ನೋರು ಇಷ್ಟ ಆದರು. ಸೊ ಸಿನಿಮಾದಲ್ಲಿ ನನಗೆ ಕಷ್ಟ ಆಗಿದ್ದು ಬಂದು ಸ್ಕ್ರೀನ್ ಪ್ಲೇ ಆ್ಯಂಡ್ ನರೇಷನ್. ಬೇಸಿಕ್ ರೈಟಿಂಗಲ್ಲೇ ಸಿನಿಮಾ ಎಡವಿದೆ ಅಂತ ಹೇಳ್ತೀನಿ. ಒಳ್ಳೆ ಕೋರ್ ಐಡಿಯಾ ಏನೋ ಇದೆ, ಆ ಕಾನ್ಸೆಪ್ಟ್ ಏನೋ ಚೆನ್ನಾಗಿತ್ತು, ಬಟ್ ಅದ್ರ ಕಡೆ ಸ್ವಲ್ಪ ಬೇಸಿಕ್ ರಿಸರ್ಚ್ ಕೂಡ ಹೋಗಿಲ್ಲ. ಈ ಇನ್ಸ್ಟಾಗ್ರಾಮಲ್ಲಿ ಸಿಗೋ ಈ ಹ್ಯಾಲುಸಿನೇಟೆಡ್ ಇಮೇಜ್ಗಳನ್ನು ನೋಡಿ ಅದರಿಂದ ಇನ್ಸ್ಪೈರ್ ಆಗಿ ಮಾಡಿರೋ ಥರ ಇದೆ. ಕ್ಲಿಯರಾಗಿ ಗೊತ್ತಾಗುತ್ತೆ ಅದು. ಅದ್ರ ಕಡೆ ಸ್ವಲ್ಪ ರಿಸರ್ಚ್ ಮಾಡಬೇಕು ಅನ್ನೋ ಎಫರ್ಟ್ ಕೂಡ ಹೋಗಿಲ್ಲ. ಅದನ್ನ ಎಕ್ಸ್ಪ್ಲೋರೇ ಮಾಡೇ ಇಲ್ಲ ಸಿನಿಮಾದಲ್ಲಿ. ಸೊ ಇವಾಗ ಸ್ಟಫ್ ಇಲ್ಲದಿದ್ದಾಗ ಏನು ಮಾಡ್ಬೇಕು ಹೇಳಿ? ಇವಾಗ ಒಂದು ಸಿಕ್ಬಿಟ್ಟಿದಲ್ಲ ದೊಡ್ಡ ಹೀರೋ ಸಿನಿಮಾಗಳಲ್ಲಿ ಫ್ಯಾನ್ ಮೂಮೆಂಟ್ಸ್ ಅಂತ ಹಾಕೋದು, ಅದನ್ನು ಹಾಕಿ ಕವರ್ ಡ್ರೈವ್ ಕೊಟ್ಬಿಡ್ಬೇಕು. ಸೊ ಅದು ಇಲ್ಲೂ ಆಗಿದೆ. ವೆರಿ ಬೋರಿಂಗ್, ಔಟ್ಡೇಟೆಡ್, ಟಿಪಿಕಲ್ ತೆಲುಗು ರುಟೀನ್ ಟೆಂಪ್ಲೇಟ್ ಸ್ಕ್ರೀನ್ ಪ್ಲೇ ಇದಂತೂ. ರ್ಯಾಂಡಮ್ ಆಗಿ ಫೈಟು, ಸಾಂಗು, ಹೀರೋ ಎಂಟ್ರಿ, ಅದಾದಮೇಲೆ ಏನೋ ಮಾಡೋದಕ್ಕೆ ಊರು ಬಿಟ್ಟು ಹೋಗೋ ಹೀರೋ, ಅದಾದಮೇಲೆ ಒಂದು ಹುಡುಗಿನ ನೋಡಿದ ತಕ್ಷಣ ಆಗೋ ಲವ್ವು, ಅವಳ ಜೊತೆ ಒಂದು ಸಾಂಗು, ಆಮೇಲೆ ಒಂದು ಫೈಟು, ಆಮೇಲೆ ಅವಳ ಜೊತೆಗೆ ಜಗಳ. ಈ ಗ್ಯಾಪಲ್ಲಿ ಎರಡನೇ ಹೀರೋಯಿನು ಅಥವಾ ಮೂರನೇ ಹೀರೋಯಿನ್ ಎಂಟ್ರಿ, ಅದಾದ್ಮೇಲೆ ಮತ್ತೆ ಅವಳ ಜೊತೆಗೆ ಒಂದು ಸಾಂಗು, ಫೈಟು. ಆಮೇಲೆ ಕೆಲವು ಕಾಮಿಡಿ ಆ್ಯಕ್ಟರ್ಗಳಿದ್ದಾರೆ ತೆಲುಗುನಲ್ಲಿ. ನಾನು ಸಿನಿಮಾ ನೋಡೋಕ್ಕೆ ಶುರು ಮಾಡಿದಾಗಿಂದ ಅವ್ರನ್ನ ಒಂದೇ ಗೆಟಪ್ಪಲ್ಲಿ ನೋಡಿ ಸಾಕಾಗೋಗಿದೆ. ಸೊ ಅವ್ರಗಳ ಕಡೆಯಿಂದ ಒಂದು ಸ್ವಲ್ಪ ವರ್ಕ್ ಆಗದೆ ಇರೋ ಕಾಮಿಡಿ. ಸೊ ಈ ಗ್ಯಾಪಲ್ಲಿ ಅನಿಸುತ್ತೆ ಸ್ವಲ್ಪ ಕತೆ ಹೇಳಬೇಕಿತ್ತಲ್ವ ಅಂತ ಒಂದು 2 ನಿಮಿಷ ಕತೆ ಹೇಳ್ಬಿಡೋದು. ಅದಾದ್ಮೇಲೆ ಮತ್ತೆ ಅದೇ ಸಾಂಗು ಫೈಟು. ಸೊ ಈಗ ನಾನು ಏನೇನು ಹೇಳಿದ್ನಲ್ಲ ಅದೇ ಸಿನಿಮಾದ ಫಸ್ಟ್ ಹಾಫ್. ಇನ್ನು ಸೆಕೆಂಡ್ ಹಾಫ್ ವಿಚಾರಕ್ಕೆ ಬಂದರೆ, ಈಗ ನಾನು ಹೇಳಿದ್ದಕ್ಕೆಲ್ಲ ಪ್ರೀ ಕ್ಲೈಮ್ಯಾಕ್ಸು ಇವೆರಡನ್ನು ಆ್ಯಡ್ ಮಾಡಿದ್ರೆ ಅದೇ ಸೆಕೆಂಡ್ ಹಾಫ್. ಆಮೇಲೆ ಗುರು ಎಷ್ಟೊಂದು ಮೂಮೆಂಟ್ಗಳು ಸಿಲ್ಲಿ ಅನಿಸ್ಬಿಡ್ತವೆ ಅಂತಂದರೆ, ಕೆಲವೊಂದು ಸೀನ್ಗಳು ಹೇಳ್ತೀನಿ, ಸ್ಪಾಯ್ಲರ್ಗಿದ್ದಾರೆ ಅಂತ ತಲೆ ಕೆಡಿಸ್ಕೋಬೇಡಿ. ಒಂದು ಕಾಡಿಗೆ ಹೋಗ್ತಾರೆ, ಅದು ಯಾವುದೋ ಹೇಳಿದ್ರಪ್ಪ, ದೊಡ್ಡ ಕಾಡೆ, ಲಿಟ್ರಲಿ ದೊಡ್ಡ ಕಾಡು. ಸೊ ಅಲ್ಲಿಗೆ ಹೋದಾಗ ಹೀರೋಯಿನು ಸೀರೆಯಲ್ಲಿ ಇರ್ತಾಳೆ, ಲಿಟ್ರಲಿ ಸೀರೆಯಲ್ಲಿ. ಅಲ್ಲ ಸ್ವಲ್ಪ ಯೋಚನೆನೂ ಬರಲ್ವಾ, ಸೀನ್ ಎಲ್ಲಿ ನಡೀತಾ ಇದೆ, ಸೀಕ್ವೆನ್ಸ್ ಏನು, ಯಾವ ಕಾಸ್ಟ್ಯೂಮಲ್ಲಿರಬೇಕು, ಸ್ವಲ್ಪನೂ ಎಫರ್ಟ್ ಹೋಗಲ್ವಾ ಅಂತ. ಇಲ್ಲಿ ಮೇಯ್ನ್ ಏನು, ಹೀರೋಯಿನ್ಗೂ ಎಕ್ಸ್ಪೋಸ್ ಆಗಬೇಕು, ಎಕ್ಸ್ಪೋಸಿಂಗ್ ಯಾವುದೇ ರೀತಿಯಲ್ಲಾದರೂ ಮಾಡಿಸ್ಬೇಕು ಅಷ್ಟೇ. ಜನ ನೋಡ್ತಾರೆ, ಅದನ್ನು ಇಷ್ಟಪಡ್ತಾರೆ. ಅದಿನ್ನು ಯಾವ ಕಾಲದಲ್ಲಿದ್ದಾರೋ ಏನೋ. ಆಮೇಲೆ ಇಲ್ಲೊಂದು ಪ್ಯಾಲೇಸ್ ಇದೆ. ಅದು ಪ್ಯಾಲೇಸ್ ಅಲ್ಲ, ಅದು ಪಬ್ಲಿಕ್ ಟಾಯ್ಲೆಟ್. ಅದು ಲಿಟ್ರಲಿ ಹೇಳ್ತೀನಿ, ಸೆಕೆಂಡ್ ಹಾಫಲ್ಲಿ ಹೀರೋಯಿನ್ಗಳು ಯಾವಾಗ ಬೇಕು ಅವಾಗ ಬರ್ತಾರೆ. ಲಿಟ್ರಲಿ ಸ್ಟೇಕ್ಸೇ ಇರಲ್ಲ ಅದಕ್ಕೆ. ಅವ್ರು ಬರೋದಕ್ಕೊಂದು ರೀಸನ್ ಕೂಡ ಇರಲ್ಲ. ಬಿಡಿ, ಇಂಥವು ಹುಡುಕೊಂಡು ಹೋದರೆ ಇಡೀ ಸಿನಿಮಾ ಪೂರ್ತಿ ಇದ್ದಾವೆ. ಓವರಾಲಾಗಿ ನನ್ನ ಪ್ರಕಾರ ಹೇಳೋದಾದರೆ ಇದೊಂದು ಬಿಲೋ ಆ್ಯಾವ್ರೇಜ್ ಸಿನಿಮಾ ಅಂತ ಹೇಳ್ತೀನಿ. ಹಾರರ್ ಮಿಸ್ಟ್ರಿ ಫ್ಯಾಂಟಸಿ ಸಿನಿಮಾ ಅಂತೆ. ಮಿಸ್ಟ್ರಿ ಒಂದು ಸ್ವಲ್ಪ ಮಟ್ಟಿಗಿದೆ, ಬಟ್ ಆ ಹಾರರ್ ಫ್ಯಾಂಟಸಿಯಿಂದ ಇಡೀ ಸಿನಿಮಾನೇ ಹಾಳಾಗೋಗಿದೆ. ಸೊ ಇದು ಸ್ಟ್ರಿಕ್ಟ್ಲಿ ಫಾರ್ ಪ್ರಭಾಸ್ ಫ್ಯಾನ್ಸ್ ಆ್ಯಂಡ್ ಟಿಪಿಕಲ್ ತೆಲುಗು ಆಡಿಯನ್ಸ್ಗೆ ಮಾತ್ರ. ಇಂಥ ಸಿನಿಮಾ ಕನ್ನಡದಲ್ಲಿ ಏನಾದರೂ ಬಂದಿದ್ದರೆ ಪ್ರೀಮಿಯರ್ ಶೋ ಅಲ್ಲೇ ವಾಶೌಟ್ ಆಗೋಗಿರೋದು. ಇಲ್ಲ, ಸಿನಿಮಾ ಮುಗಿದ್ಮೇಲೆ ನಮ್ಮವರು ಬಾಯಿಗೆ ಬೀಗ ಹಾಕಿ ಕಳಿಸ್ತಾ ಇದ್ದಾರೆ ಸಿನಿಮಾ ಬಗ್ಗೆ ಮಾತಾಡಬಾರ್ದು ಅಂತ. ಸೊ ಸಿನಿಮಾ ಇದು ನಮ್ಮಲ್ಲಿ ಬಂದಿದ್ದರೆ ಇಂಡಸ್ಟ್ರಿ ಹಿಟ್ ಆಗಿರ್ತಿತ್ತು. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಬಾಯ್.